ನಾನೇನು ಮುಂಚೆ ಬೇರೆ ಕಡೆ ಮಾಡ್ತಾ ಇದ್ದೆ ಅದ್ರ ಡಬ್ಬಲ್ ಆಗಿ ನನಗೆ ಇಲ್ಲಿ ಸಿಕ್ತು. ಒಬ್ರು ಇಲ್ಲಾಂದ್ರೆ 1,00,000ವರೆಗೂ ತಗೋತಾರೆ ಸರ್ ಇನ್ಸೆಂಟಿವ್ ಥರ. ಮನೇಲಿರೋ ಗೃಹಿಣಿಗಳು ಸುಮ್ಮನೆ ಮೊಬೈಲ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೊ ನಮ್ಮ ಕೆಲಸನ ನಾವು ಮಾಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಇದ್ರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. ಇದು ಕುಡಿಲಿಕ್ಕೆ ತುಂಬ ಕಹಿ ಇರ್ತದೆ. ಲಿವರ್ನ ಡಿಟಾಕ್ಸ್ ಮಾಡಿ ಲಿವರ್ನ ರೆಡಿ ಮಾಡುತ್ತೆ ಮತ್ತು ಬ್ಲಡ್ ಕ್ಲೀನ್ ಮಾಡುತ್ತೆ. ಇಲ್ಲಿ ಬಂದು ಅವ್ರಿಗೆ ಫಸ್ಟ್ ಡೋಸ್ ಫ್ರೀ ಕೊಡ್ತೀವಿ. ಅವ್ರಿಗೆ ಏನಾದ್ರು ಗ್ಯಾಸ್ಟ್ರಿಕ್ ಕಡಿಮೆ ಆದರೆ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ ಸರ್. ಪೈಲ್ಸ್ ಇದೆಯಾ, ಫಸ್ಟ್ ಡೋಸ್ ಫ್ರೀ ಕೊಡ್ತೀವಿ. ನಿಮಗೆ ಪೈಲ್ಸ್ ಕಡಿಮೆ ಆದರೆ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಿ ಅಂತೀವಿ. ಶುಗರ್ ಇದೆಯಾ, 1 ಅವರಲ್ಲಿ ಇಲ್ಲ ಅಂದ್ರೆ ಸರ್ 180-200 ಬರುತ್ತೆ ಜಸ್ಟ್ 1 ಅವರಲ್ಲಿ. ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಇರುತ್ತಲ್ಲ ಸರ್, ಅವರಿಂದ ಅಪ್ರೂವಲ್ ಆಗಿರೋಂಥ ಎಲ್ಲ ಪ್ರಾಡಕ್ಟ್ಗಳು ಕಂಪ್ಲೀಟ್ ಸೇಫ್ ಅಂತ ಅವರು ರೆಕಗ್ನೈಸ್ ಮಾಡಿರುವಂಥದ್ದು. ಸ್ನೇಹಿತರೆ ನಮಸ್ಕಾರ. ಇದು ಮೈಸೂರಿನ ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರು. ಬೆಂಗಳೂರಲ್ಲಿ ಸಂಸ್ಥೆ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ, ಏನು ಕೆಲಸ ಮಾಡುತ್ತೆ ನಾವೆಲ್ಲ ನೋಡಿದ್ವಿ. ಈಗ ಮೈಸೂರಲ್ಲಿ ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರ್ ಏನು ಕೆಲಸ ಮಾಡುತ್ತೆ ನೋಡೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ಆಯುರ್ ಬ್ರಹ್ಮ ವೆಲ್ನೆಸ್ ಸೆಂಟರ್ ಮೈಸೂರು ಚಾಮರಾಜಮಹಲದಲ್ಲಿರೋ ಸಂಸ್ಥೆ ಟೂರ್ ನೋಡೋಣ ಬನ್ನಿ ಸರ್. ಇದೊಂದು ನಮಗೆ ಫಸ್ಟ್ ಸ್ಟಾರ್ಟ್ ಆಗಿರೋಂಥದ್ದು ಸರ್. ನಾವಿಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆಫೀಸ್ ಅಂತ ಹೇಳಿ. ಇಲ್ಲಿಂದ ಎಲ್ಲ ಕಡೆ ಆಪ್ರೇಷನ್ನ ರನ್ ಮಾಡ್ತಿತ್ತು. ಇದಾದಮೇಲಿಂದ ಬ್ರಾಂಚ್ ಅಂತ ಹೇಳಿ ಮಂಡ್ಯದಲ್ಲಿ ಮತ್ತು ಇಲ್ಲೇ 2 ಬ್ರಾಂಚ್ ಇದೆ, ಮೈಸೂರಲ್ಲೇ 2 ಬ್ರಾಂಚ್ ಇದೆ, ಮತ್ತು ಮಂಡ್ಯ, ಬೆಂಗಳೂರು, ಈಗ ದಾವಣಗೆರೆ ಮತ್ತು ಉಡುಪಿಲೂ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ ಥರ ಬ್ರಾಂಚ್ಗಳನ್ನೆಲ್ಲ ಒಂದೊಂದಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಗ್ತಿದ್ದೀವಿ ಸರ್. ಆಯುರ್ ಬ್ರಹ್ಮ ಬಂದು ಹೆಸರಲ್ಲೇ ಹೇಳ್ತಿದೆ ಸರ್. ಆಯುರ್ ಅಂದರೆ ಆಯುರ್ವೇದ, ಬ್ರಹ್ಮ ಅಂದರೆ ಸೃಷ್ಟಿಕರ್ತ ಅಂತ. ಆಯುರ್ವೇದದ ಸೃಷ್ಟಿಕರ್ತ ಅಂತ ಹೇಳ್ತಾರೆ, ಅದನ್ನು ಮೂಲ ಅಂತ ಹೇಳ್ತಾರೆ. ಈ ಹೆಸರಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರುವಂಥದ್ದು. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸರ್, ಒಂದು ಉದ್ಯೋಗನ ಕ್ರಿಯೇಟ್ ಮಾಡೋಂಥ ಜನಗಳಿಗೆ, ಮತ್ತು ಇನ್ನೊಂದು ಆರೋಗ್ಯನ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಆಗಲಿ ಆರೋಗ್ಯನ ಕೊಡುವಂಥದ್ದು ಸರ್. ಮತ್ತು ನಮ್ಮಲ್ಲಿರುವಂತಹ ಮೆಡಿಸಿನ್ ಎಲ್ಲ ನಿಮಗೆ ಸಲ ಸರ್ಟಿಫಿಕೇಟ್ ಎಲ್ಲ ತೋರಿಸಿದೆ. ಡಿಪಾರ್ಟ್ಮೆಂಟ್ ಆಫ್ ಆಯುಷಿಂದ ಸರ್ಟಿಫೈಡ್ ಕೊಟ್ಟಿರೋಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ. ಮತ್ತು ಇನ್ನೊಂದು ಖುಷಿ ವಿಚಾರ ಅಂದರೆ ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ. ನಮ್ಮಲ್ಲಿರೋಂಥ ಪ್ರಾಡಕ್ಟ್ ಯಾವ ಥರ ಅಂತ ಹೇಳಿದ್ರೆ, ಕೆಲವು ಪ್ರಾಡಕ್ಟು ಕುಡಿದು ಅರ್ಧ ಗಂಟೆಯಿಂದನೂ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮ್ಯಾಕ್ಸಿಮಮ್ ಅಂದರೆ 1 ದಿನದಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸರ್. 100 ಜನದಲ್ಲಿ 80-90 ಜನಕ್ಕೆ ಬೆಸ್ಟ್ ರಿಸಲ್ಟ್ ಸ್ವಲ್ಪ ಫಾಸ್ಟಾಗಿ ಸಿಗುತ್ತೆ. ಬಾಡಿ ಟು ಬಾಡಿ ಚೇಂಜಸ್ ಇರುತ್ತೆ ಸರ್. ಕೆಲವರಿಗೆ ಲೇಟಾಗಿ ಆಗ್ಬೋದು, ಕೆಲವರಿಗೆ ಬೇಗ ಆಗ್ಬೋದು. ಈ ಬೇಸ್ ಮೇಲೆ ಇದೆ. ಜೊತೆಗೂ ಕೂಡ ಇಲ್ಲಿ ಡಾಕ್ಟರ್ಸ್ ಕೂಡ ಕನ್ಸಲ್ಟಿಂಗ್ ಅಂತ ಇರ್ತಾರೆ. ಇಲ್ಲಿ ಯಾವುದೇ ಥರ ಟ್ರೀಟ್ಮೆಂಟ್ ಅಂತ ಸಿಗೋಲ್ಲ. ಡಾಕ್ಟ್ರನ್ನ ಸಲಹೆಯನ್ನು ಪಡ್ಕೊಂಡು ಅವರು ಮೆಡಿಸಿನ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾಡಿ ಪರೀಕ್ಷೆ ಅನ್ನೋದನ್ನ ನಾವು ಮಾಡ್ತೀವಿ ಸರ್. ಇಲ್ಲಿ ನಾಡಿ ಪರೀಕ್ಷೆ ಅಂತ ಹೇಳಿದ್ರೆ, ಕೆಲವರು ನಾಡಿ ಹಿಡಿದು ನೋಡ್ತಿದ್ರು, ಹಳೆ ಕಾಲದಲ್ಲಿ ನೋಡ್ತಿದ್ರು. ಈಗಿನ ಜನ್ರೇಷನ್ಗೆ ಯಾವ ಥರ ಅಂತ ಹೇಳಿದ್ರೆ, ಅದನ್ನು ನೀಟಾಗಿ ಅಬ್ಸರ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನಾವೇನು ಮಾಡಿದ್ರಿ ಅಂದರೆ, ಒಂದು ಹೊಸ ಯಂತ್ರ ಬಂದಿದೆ ನಾಡಿ ಪರೀಕ್ಷೆಗೆ ಅಂತೇಳಿ. ಆ ಯಂತ್ರದ ಮುಖಾಂತರ ನಾವು ಟೆಸ್ಟ್ ಮಾಡಿದ್ರೆ, ಈಗ ನಮ್ಮ ದೇಹ ರೆಡಿಯಾಗಿರೋದು ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಸರ್, ನಿಮ್ಮ ಬಾಡಿ ಯಾವುದರಲ್ಲಿ ರಚನೆ ಆಗಿದೆ ಗೊತ್ತಿಲ್ಲ ಅಲ್ಲ ಸರ್. ಅದನ್ನು ತಿಳ್ಕೊಂಡ್ರೆ ನಮಗೇನಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನನ್ನ ಬಾಡಿ ಕಫ ಬಾಡಿ, ನೀವು ಮೊದಲು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ನಿಮ್ಮದು ಹಳೆ ವಿಡಿಯೋ 6 ಮಂತಲ್ಲಿ ನಾನು ತುಂಬ ದಪ್ಪ ಇದ್ದೆ, 116 kg ಇದ್ದೆ. ಇವಾಗ 90 kg ಬಂದಿದ್ದೀನಿ. ಆಯಿತಾ? 6 ತಿಂಗಳಲ್ಲಿ ಸರ್. ನಿಮ್ದು ಹಳೆ ವಿಡಿಯೋನೇ ಇದೆಯಲ್ಲ ಸರ್, ನಾನು ಪ್ರೂಫ್ ಇಲ್ಲಿ ಲೈವ್ ಪ್ರೂಫ್ ಇದೆ. ನಿಮ್ದು ಹಳೆ ವಿಡಿಯೋ ಓಲ್ಡ್ ಪ್ರೂಫ್. ಅದನ್ನು ಅಲ್ಲಿ ಯಾವ ಥರ ಆಯಿತು ಅಂತ ಹೇಳಿದ್ರೆ, ನಾನು ಫಸ್ಟು ನಮ್ಮದೊಂದು ಪ್ರಾಡಕ್ಟ್ನ ರೆಡಿ ಮಾಡಿದೆ. ಒಂದು ಗಟ್ಸ್ ಕೇರ್ ಮತ್ತು ಇನ್ನೊಂದು ಫ್ಯಾಟ್ ಬನ್ ಕ್ಯಾಪ್ಸೂಲ್ ಮತ್ತು ಪೌಡ್ರ್ ಇದು ಬರುತ್ತೆ ಅಷ್ಟೇ. ಇದು ಲಿಕ್ವಿಡ್ ಸರ್, ಗಟ್ ಕ್ಲೀನ್ ಮಾಡುತ್ತೆ. ಮತ್ತು ಇನ್ನೊಂದೇನೆಂದರೆ, ಲಿವರಲ್ಲಿ ಹೌದು, ಲಿವರಲ್ಲಿ ಫ್ಯಾಟ್ ಇದ್ದಾಗ ಲಿವರ್ ಏನಾಗುತ್ತೆ ಅಂದರೆ ಮೆಟಬಾಲಿಸಮ್ನ ಹೈ ಮಾಡಲಿಕ್ಕೆ ಬಿಡಲ್ಲ ಅಷ್ಟೇ ಸರ್. ಕೆಲವರು ನೋಡಿದ್ರೆ ತುಂಬ ಜಾಸ್ತಿ ತಿಂತಾರೆ, ಆದರೂ ದಪ್ಪ ಆಗಲ್ಲ. ಕೆಲವರು ಒಂದು ಸ್ವಲ್ಪ ತಿಂದರೆ ಸಾಕು ಇದಾಗ್ತಾರೆ. ಕೆಲವರು ಡಯಟ್ ಮಾಡ್ತಾರೆ, ಏನು ಮಾಡ್ತಾರೆ, ಸಣ್ಣ ಆಗೋಕ್ಕಾಗಲ್ಲ. ಆವಾಗ ಯಾವ ಥರ ಏನು ಮಾಡೋದು ಅಂತ ಹೇಳಿದ್ರೆ, ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಏನು ಮಾಡ್ಬೇಕಂದ್ರೆ, ಮೆಟಬಾಲಿಸಮ್ನ ಹೈ ಮಾಡಬೇಕು ಅಂತೇಳಿ ಗಟ್ಸ್ ಕೇರ್ ಅಂತ ಮಾಡೋದು. ಇದನ್ನು ಆಗುವಂಥದ್ದು ವಿರೇಚನ ಅಂತಾರೆ. ಇದು ಕುಡಿಲಿಕ್ಕೆ ತುಂಬ ಕಹಿ ಇರ್ತದೆ. ಜೊತೆಗೆ 2-3 ಸಲ ಲೂಸ್ ಮೋಷನ್ ಆಗುತ್ತೆ. ಇದನ್ನು ಆಯುರ್ವೇದದಲ್ಲಿ ವಿರೇಚನ ಅಂತ ಕರೀತಾರೆ ಅಷ್ಟೇ. ಲಿವರ್ನ ಡಿಟಾಕ್ಸ್ ಮಾಡಿ ಲಿವರ್ನ ರೆಡಿ ಮಾಡುತ್ತೆ, ಮತ್ತು ಬ್ಲಡ್ ಕ್ಲೀನ್ ಮಾಡುತ್ತೆ. ಎಂಟೈರ್ ಬಾಡಿ ಏನೇ ಆರ್ಗನ್ಸ್ ಇರಲಿ ಕಂಪ್ಲೀಟ್ ಕ್ಲೀನ್ ಮಾಡಿ, ನಮ್ಮ ಕಾರ್ ಯಾವ ಥರ ಸರ್ವಿಸ್ ಮಾಡಿಸ್ತೀವೋ ಅದೇ ಥರ ಕಂಪ್ಲೀಟ್ ಬಾಡಿ ಸರ್ವಿಸ್ ಆದಂಗೆ ಆಗ್ಬಿಡ್ತದೆ. ಅದಾದಮೇಲಿಂದ ನಾವು ಏನು ಆಹಾರ ತಗೋತೀವೋ ಅದೆಲ್ಲ ಮೆಟಬಾಲಿಸಮ್ ಹೈ ಆಗುತ್ತೆ. ಹೈ ಆದಾಗ ಏನಾಗುತ್ತೆ ಅಂದರೆ ಬಾಡಿ ಇದಾಗುತ್ತೆ. ಇದಕ್ಕಿಂತ ಮೊದಲು ನಾವೇನು ಮಾಡೋದು ಅಂತ ಹೇಳಿದ್ರೆ, ನಾವು ನಾಡಿ ಪರೀಕ್ಷೆಯಲ್ಲಿ ಸರ್ ನನ್ನ ಬಾಡಿ ಪಿತ್ತ ಮತ್ತು ಕಫ ಈ ಥರ ಬಂತು. ನನ್ನ ಬಾಡಿ ಪಿತ್ತ ಮತ್ತು ಕಫ ಅಲ್ಲಿ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಾನು ಏನು ತಿನ್ನಬೇಕು, ನಾನು ಏನು ತಿನ್ನಬಾರ್ದು, ಇದನ್ನು ನನ್ನ ಬಾಡಿಗೆ ಆಗಲ್ಲ. ನನಗೆ ಬರೋ ಅಂಥ ರೋಗಗಳೇ ಇದು ನನ್ನ ಈ ಬಾಡಿಗೆ. ಅದನ್ನು ನಾನು ಕಂಡುಹಿಡಿದ ಮೇಲೆ ನಾನು ಏನು ಇಷ್ಟಪಡ್ತಿದ್ನೋ ಅದು ನನ್ನ ದೇಹಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನೀವೇನು ಇಷ್ಟಪಟ್ಟು ತಿಂತಿದ್ರಿ ಅದು ನಿಮ್ಮ ದೇಹಕ್ಕೆ ಹೋಗ್ತಿರ್ಲಿಲ್ಲ. ಒಂದು 15-20 ವರ್ಷದಿಂದ ಸರ್ ನಾನು ಏನು ಮಾಡಿದ್ರು ಸಣ್ಣ ಆಗ್ತಿರ್ಲಿಲ್ಲ. ಜಿಮ್ ಮಾಡ್ತಿದ್ದೆ, ಡಯಟ್ ಮಾಡ್ತಿದ್ದೆ, ವಾಕ್ ಮಾಡ್ತಿದ್ದೆ, ತುಂಬ ಆ್ಯಕ್ಟಿವ್ ಇದ್ದೆ ಅಷ್ಟೇ. ಆದರೆ ನೋಡಲಿಕ್ಕೆ ದಪ್ಪ ಇರ್ತಿದೆ.
ಅದಾದಮೇಲಿಂದ ನಾವು ಯೋಚನೆ ಮಾಡಿ ಈ ಪ್ರಾಡಕ್ಟ್ನ ರೆಡಿ ಮಾಡೋದು. ಅದಾದಮೇಲೆ ನಾನು ಯೂಸ್ ಮಾಡಿದೆ, ಪರ್ಸ್ನಲಾಗಿ ಯೂಸ್ ಮಾಡಿದೆ. ಅದಾದಮೇಲೆ ನನ್ನ ದೇಹದ ಪ್ರಕಾರ ಇದನ್ನು ನಾವು ಚೆಕ್ ಮಾಡಿದಾಗ ಯಾವ್ದು ನನಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಬಿಟ್ಟು ನಾನು ಇವೆರಡು ತೊಗೊಂಡೆ. ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗ್ಬೋದು. ಇದನ್ನು ನಾವು ಚೆಕ್ ಮಾಡಿ ಅವ್ರಿಗೆ ಕೊಟ್ಟ ಮೇಲೆ ಡೆಫಿನೆಟಾಗಿ ಏನು ಗೊತ್ತಾ ಸರ್, ನನಗೆ ವೀಕ್ಲಿ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ರಿಸಲ್ಟ್ ಬಂದಮೇಲೆ ಲೈವ್ ನೋಡಿ ಸರ್, ಈಗ 90 kg ಇದ್ದೀನಿ. 6 ತಿಂಗಳಲ್ಲಿ 26 kg ಕಡಿಮೆ ಆಗಿದೆ. 6 ತಿಂಗಳಲ್ಲ, 3 ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಜಸ್ಟ್ 3 ತಿಂಗಳಲ್ಲಿ. ಅಂದರೆ ನನ್ನ ಮೆಟಬಾಲಿಸಮ್ ಹೈ ಆಯಿತು. ಚೆನ್ನಾಗಿ ತಿಂತಿದ್ದೀನಿ ಸರ್, ಡಯಟ್ ಗೇಟ್ ಅಂತ ಏನಿಲ್ಲ. ಆದರೆ ಸ್ವಲ್ಪ ಸಿಹಿ ಬಿಟ್ಟಿದ್ದೀನಿ, ಕರಿದ ಪದಾರ್ಥಗಳು, ಎಣ್ಣೆಲಿ ಕರೆದಿರೋಂಥ ಪದಾರ್ಥಗಳು ಬಿಟ್ಟಿದ್ದೀನಿ. ಡೈಲಿ ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಇಷ್ಟೇ. ಮತ್ತು ಇವಾಗಷ್ಟೇ ಚೈನಾಗೆ ಹೋಗಿದ್ದು 10,000 ಸ್ಟೆಪ್ಸ್ ಹತ್ತಿದ್ದೀನಿ ಸರ್, ಒಂದು ಸ್ವಲ್ಪ ಸುಸ್ತಿಲ್ಲ. ಅದು ಗ್ರೇಟ್ ವಾಲ್ ಆಫ್ ಚೈನಾ ಹೋಗಿದ್ದು. ನನಗೆ ಏನಿದು ಸಖತ್ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಇಷ್ಟೊಂದು ಎನರ್ಜಿ ಮತ್ತು ಎಂಟೈರ್ ಬಾಡಿ ಮಾಸ್ಟರ್ ಚೆಕಪ್ ಆಯಿತು. ಒಂದು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲ ನಾರ್ಮಲ್. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ನಾನು ಇದ್ರ ಜೊತೆಗೆ ಇನ್ನೊಂದು ಸ್ಟಮಕ್ ಏರ್ ಅಂತ ತೊಗೋಬೋದು. ಈಗ ಬೇರೆ ಬಾಡಿಯವ್ರಿಗೆ ಸ್ಟಮಕ್ ಏರ್ ಅಂತ ಬರುತ್ತೆ, ಇನ್ನೊಂದು ಬಿಯರ್ ಪ್ಲಸ್ ಅಂತ ಬರುತ್ತೆ, ಇನ್ನೊಂದು ಎಸ್ಕೆ ಪವರ್ ಪ್ಲಸ್ ಅಂತ ಬರುತ್ತೆ. ಇದಿಷ್ಟು ಸೇಮ್ ಕ್ಯಾಟಗರಿ ಪ್ರಾಡಕ್ಟ್ಸ್. ಅದನ್ನು ಯಾವುದಾದ್ರು ಕಾಂಬಿನೇಷನಲ್ಲಿ ಯೂಸ್ ಮಾಡ್ಬೋದು ಸರ್. ನಮ್ಮಂತ ಇರೋ ಪ್ರಾಡಕ್ಟ್ಗಳು ಯಾವ ಥರ ಅಂದರೆ ಸರ್, ದಮ್ಮಿದೆ ಸರ್, ಸಖತ್ ದಮ್ಮಿದೆ. ಅದ್ರ ಜೊತೆಗೆ ಲೀಗಲ್ ಆಗಿರೋಂಥ ಆಯುಷ್ ಸರ್ಟಿಫೈಡ್ ಇರೋವಂಥದ್ದು, ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಇರುತ್ತಲ್ಲ ಸರ್, ಅವರಿಂದ ಅಪ್ರೂವಲ್ ಆಗಿರೋಂಥ ಎಲ್ಲ ಪ್ರಾಡಕ್ಟ್ಗಳು ಕಂಪ್ಲೀಟ್ ಸೇಫ್ ಅಂತ ಅವರು ರೆಕಗ್ನೈಸ್ ಮಾಡಿರೋವಂಥದ್ದು. ಮತ್ತು ಇನ್ನೊಂದು ಏನಂದರೆ ಸರ್, ನಾವು ಎಷ್ಟು ಚಾಲೆಂಜಿಂಗಾಗಿ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದಿನ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಈ ಥರ ಒಳ್ಳೆ ಪ್ರಾಡಕ್ಟ್ನ ನಾನು ಯಾಕೆ ಕರ್ನಾಟಕ ಪೂರ್ತಿ ತಲುಪ್ಸೋಕ್ಕಾಗ್ತಾಯಿಲ್ಲ. ಬಟ್ ನಮ್ಮ ಲೆಕ್ಕದಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಒಳ್ಳೆ ಲೆವೆಲಲ್ಲಿ ಇದೆ ಸರ್. ಈಗ ಇಲ್ಲ ಅಂದ್ರೂ ಮಂತ್ಲಿ 1 crore ಟರ್ನ್ ಓವರ್ ಇದೆ. 2 ಕಂಪ್ನಿ ಸೇರಿಸಿ 2 crore ಟರ್ನ್ ಓವರ್ ಆಗುತ್ತೆ. ಬೆಟರ್ ಅನಿಸುತ್ತೆ. ಆಯುರ್ವೇದ ಪ್ರಾಡಕ್ಟ್ಸ್ 25 ಕೋಟಿ. ಹೌದು ಸರ್, ಹೌದು. ಇಲ್ಲ ಅಂದರೆ 2 ಕೋಟಿ ಎಷ್ಟು ಟ್ಯಾಕ್ಸ್ ಕಟ್ತೀವಿ ಸರ್ ನಾವು, ಅದನ್ನೆಲ್ಲ ಲೀಗಲಾಗಿ. ಮತ್ತು ನಮ್ಮದೆಲ್ಲ ಏನಿದೆ ಅಂದರೆ GST ಎಲ್ಲ ದುಡ್ಡು ಆನ್ಲೈನೇ ಬರೋದು. ಎಲ್ಲರೂ ಪರ್ಚೇಸ್ ಮಾಡೋದು ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ. ಕಂಪ್ಲೀಟ್ ಎಲ್ಲ ಲೆಕ್ಕ ಇದೆ ಸರ್. ನಾನು 4 ಬಾಟ್ಲಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸರ್. ಝೀರೋದಲ್ಲಿ ನಾನು 4 ಬಾಟ್ಲಲ್ಲಿ ಸ್ಟಾರ್ಟ್ ಮಾಡಿರೋಂಥದ್ದು. ನಾನು ಈಗ ಲಾಸ್ಟ್ 2 ಮಂತ್ಸಲ್ಲಿ 1.5 ಕೋಟಿ ಬೆನ್ಸ್ ತೆಗೆದೆ ಸರ್. ಅದರಲ್ಲೇ ನಾನು ಬಂದಿರೋವಂಥದ್ದು. ಒಂದು ಒಳ್ಳೆ ಮನೇನೂ ಮಾಡಿಕೊಂಡೆ. ನಂದು ಸಾಧನೆ ಅನ್ನೋದಕ್ಕಿಂತನೂ ಸರ್, ನಮ್ಮ ಫ್ರಾಂಚೈಸಿಯವ್ರ ಸಾಧನೆ ಏನಂತ ಹೇಳಿದ್ರೆ, ಅವ್ರುಗಳು ಕೂಡ ಈಗ ಲಾಸ್ಟ್ ಮಂತಲ್ಲಿ ಒಬ್ಬರದು ಗೃಹ ಪ್ರವೇಶತೆ ಮನೆ ಕಟ್ಕೊಂಡಿದ್ದಾರೆ. ಏನೂ ಇಲ್ಲದವರು ಸರ್, ಅದನ್ನು ಝೀರೋ ಇಲ್ಲದವರು. ಈ ಥರ ವ್ಯಕ್ತಿಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡಿರೋವಂಥದ್ದು. ಮತ್ತು ನಮ್ಮ ಜೊತೆ ಇರೋ ವರ್ಕ್ನ ನಾನು ಯಾವ ಥರ ಅಂತ ಹೇಳಿದ್ರೆ ಸರ್, ಈಗ ನಮ್ಮದು ಇವರು ಫ್ರಾಂಚೈಸಿ ಇದ್ದಾರೆ. ಈ ಫ್ರಾಂಚೈಸಿ ಅವ್ರಿಗೆ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಸರ್, ನನಗೆ 20 ಲಕ್ಷ ಸೇಲ್ಸ್ ಮಾಡಿಕೊಡಿ, ಈ ಥರ ಯಾವತ್ತೂ ನಾನು ಹೇಳಿಲ್ಲ ಸರ್. ನಾನೇನು ಹೇಳ್ತೀನಿ ಅಂದರೆ, ನೀವು ಒಂದು 20 ಲಕ್ಷ ಲಾಭ ಮಾಡ್ಕೊಳ್ಳಿ ತಿಂಗಳ. ಅದಕ್ಕೆ ಏನು ಬೇಕು ಹೇಳಿ ಸಪೋರ್ಟ್ನ ನಾನು ಕೊಡ್ತೀನಿ. ಈ ಥರ ನಾನೇನಂದರೆ ಇವರ ಇನ್ಕಮ್ಗೆ ನಾನು ವರ್ಕ್ ಮಾಡಿದೆ ಸರ್, ಅಷ್ಟೇ. ಇವ್ರುಗಳಿಗೇನಾಯಿತು ಅಂತ ಹೇಳಿದ್ರೆ, ನಾನು ಪ್ರೆಷರ್ ಹಾಕಿ ನಮಗೆ ಸೇಲ್ಸ್ ಕೊಡಿ ಅಂತ ಹೇಳಿದ್ರೆ ಅದು ಸ್ವಾರ್ಥ. ತುಂಬ ಜನ ಹಾಗೆ ಮಾಡೋದು ಸರ್. ನಾವು ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಹತ್ರ ಯಾರೆಲ್ಲ ವರ್ಕ್ ಮಾಡ್ತಾರೆ, ಈಗ ಟೆಲಿಕಾಲರ್ಸ್ಗಳು ಇರ್ತಾರೆ, ಅವ್ರು ಆರ್ಡ್ರ್ ತೊಗೋತಾರಲ್ಲ, ಅವ್ರಿಗೂ ನಾವೇನಂದರೆ ಸ್ಯಾಲ್ರಿ ಥರ ಕೊಡೋಲ್ಲ, ಪರ್ಸೆಂಟೇಜು. ಒಬ್ಬರು ಇಲ್ಲಾಂದ್ರೆ 1 ಲಕ್ಷವರೆಗೂ ತೊಗೋತಾರೆ ಸರ್, ಇನ್ಸೆಂಟಿವ್ ಥರ. ಮನೇಲಿರೋ ಗೃಹಿಣಿಗಳು ಮನೇಲಿ ಇರ್ತಾರಲ್ಲ ಅವರು, ನಾವು ಅವ್ರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, 5 ಲಕ್ಷ ಟಾರ್ಗೆಟು 10 ಲಕ್ಷ ಟಾರ್ಗೆಟು ಮಾಡಿ ಅಂತ ಯಾವತ್ತೂ ನಾವು ಹೇಳಿಲ್ಲ. ಅಷ್ಟೇ 1 ಲಕ್ಷ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೋತಾರಲ್ವ, ನೀವು ಮಾಡ್ಕೊಳ್ಳಿ, 20,000 ಮಾಡ್ಕೊಳ್ಳಿ, 30,000 ಮಾಡ್ಕೊಳ್ಳಿ. ಈ ಥರ ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಬಿಸ್ನೆಸ್ ಆಗುತ್ತೆ. ಅದ್ರ ಜೊತೆಗೆ ರಿಸಲ್ಟ್ ಇದೆಯಲ್ಲ ಸರ್, ಡೇ 1 ರಿಸಲ್ಟು ನೀವು ಎಲ್ಲೂ ಕೇಳಿಲ್ಲ ಸರ್. ಮತ್ತು ನಾವು ಇವಾಗ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಸರ್, ನಮ್ಮ ಪ್ರಾಡಕ್ಟ್ಗಳು ಇಷ್ಟು ರಿಸಲ್ಟ್ ಇದೆಯಲ್ಲ, ಈಗೊಂದು ಹೊಸದು ಯೋಚನೆ ಬಂತು. ಇಷ್ಟು ರಿಸಲ್ಟ್ ಇದೆಯಲ್ಲ, ನಾವ್ಯಾಕೆ ಮಾರ್ಕೆಟಿಂಗ್ ಮಾಡಬೇಕು, ಜನಗಳಿಂದನೇ ಮಾರ್ಕೆಟಿಂಗ್ ಮಾಡ್ಬೋದು ಅಂತೇಳಿ. ಇವಾಗ ನಮ್ಮ ಆಫೀಸ್ಗೆ ಯಾರು ಬರ್ತಾರೆ ಅವ್ರಿಗೆ, ಈಗ ಎಕ್ಸಾಂಪಲ್ ನಿಮ್ಗೇನಾದ್ರು ಗ್ಯಾಸ್ಟ್ರಿಕ್ ಇದೆಯಾ, ನೀವು ಬನ್ನಿ ನಮ್ಮ ಹತ್ರ. ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಫ್ರೀ ಸ್ಯಾಂಪಲ್ ಇಲ್ಲೇ ಕೊಡ್ತೀವಿ ಸರ್. ಅದನ್ನು ಫ್ರೀ ಕೊಡ್ತೀವಿ. ಇಲ್ಲಿ ಬಂದು ಅವ್ರಿಗೆ ಫಸ್ಟ್ ಡೋಸ್ ಫ್ರೀ ಕೊಡ್ತೀವಿ. ಅವ್ರಿಗೇನಾದ್ರು ಗ್ಯಾಸ್ಟ್ರಿಕ್ ಕಡಿಮೆ ಆದರೆ ಬಂದು ತೊಗೊಂಡೋಗಿ ಅಂತ ಹೇಳ್ತೀವಿ ಸರ್. ಪೈಲ್ಸ್ ಇದೆಯಾ, ಫಸ್ಟ್ ಡೋಸ್ ಫ್ರೀ ಕೊಡ್ತೀವಿ. ನಿಮಗೆ ಪೈಲ್ಸ್ ಕಡಿಮೆ ಆದರೆ ಬಂದು ನಮ್ಮ ಹತ್ರ ಪರ್ಚೇಸ್ ಮಾಡಿ ಅಂತೀವಿ. ಶುಗರ್ ಇದೆಯಾ, ಶುಗರ್ ಇರೋರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಬಂದು ಶುಗರ್ ಚೆಕ್ ಮಾಡಿಸ್ಕೊತಾರೆ. ಒಂದು 400-300 ಎಲ್ಲ ಇರುತ್ತೆ. ಆವಾಗ ಏನು ಮಾಡ್ತಾರೆ ಅಂದರೆ, ನಾವು ಇಲ್ಲೇ ಮೆಡಿಸಿನ್ ಕೊಡ್ತೀವಿ. ಅದನ್ನು ಆರ್ಮೆಹಾ ಅಂತಿದೆ, ಆ ಮೆಡಿಸಿನ್ನ ಇಲ್ಲೇ ಕೊಡ್ತೀವಿ ಅದನ್ನು ಕುಡಿಲಿಕ್ಕೆ. ಅದನ್ನು ಕುಡಿದ್ಬಿಟ್ಟು ಏನಾಯ್ತಾರೆ ಅಂದರೆ 1 ಅವರ್ ಇಲ್ಲೇ ಕೂತ್ಕೋತಾರೆ. 1 ಅವರಲ್ಲಿ ಇಲ್ಲ ಅಂದ್ರೆ ಸರ್ 180-200ಕ್ಕೆ ಬರುತ್ತೆ, ಜಸ್ಟ್ 1 ಅವರಲ್ಲಿ ಶುಗರ್ ಕಂಟ್ರೋಲು. ಆವಾಗ ನಿಮಗೆ ಫೀಲ್ ಬೆಟ್ರ್ ಆಯಿತು ಅಂತ ಹೇಳಿದ್ರೆ ತೊಗೊಂಡೋಗಿ ಅಂತ ಹೇಳ್ತೀವಿ ಸರ್. ಈಗ ಎಲ್ಲದರಲ್ಲೂ ಅಷ್ಟೇ ಸರ್. ಯಾರು ಹಿಂಗೆ ಹೇಳ್ತಾರೆ ಹೇಳಿ ಸರ್, ಅಷ್ಟು ತಾಕತ್ತಿರೋದ್ರಿಂದನೇ ನಾವು ಫ್ರೀ ಕೊಡೋಕ್ಕೆ ಒಪ್ಕೋತಿರೋದು ಸರ್, ಅಷ್ಟೇ. ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮ್ಗೆ ನಂಬಿಕೆ ಇರೋ ಕಾರಣ. ನಮ್ಗೆ ನಂಬಿಕೆ ಇರೋದಿಲ್ಲ ಸರ್. ಈಗ ನಾನು ಯೂಸ್ ಮಾಡ್ತಿದ್ದೀನಲ್ಲ, ನಾನು 7 ವರ್ಷದಿಂದ ನಾನು ಬಳಸ್ಕೊಂಡು ಬರ್ತಿದ್ದೀನಿ ಎಲ್ಲನೂ ಅಷ್ಟೇ. ನಮ್ಮ ಫ್ಯಾಮಿಲಿ ಕೂಡ ಎಲ್ಲರೂ ಬಳಸ್ಕೊಂಡು ಬರ್ತಿದ್ದಾರೆ ಅದನ್ನು. ಎಲ್ಲರೂ ಎಷ್ಟು ಆರೋಗ್ಯವಾಗಿದ್ದೀವಿ ಅಂತ ಹೇಳಿದ್ರೆ ಸರ್, ಬೆಳಗ್ಗೆ ಸಂಜೆವರೆಗೂ ಮಾತಾಡ್ತಾನೆ ಇರ್ತೀನಿ ಸರ್. ಒಂದು ಸ್ವಲ್ಪ ಸುಸ್ತಾಗಲ್ಲ, ಏನಿಲ್ಲ, ಆರಾಮಾಗಿ ಓಡಾಡ್ತೀವಿ. ಲೈಫಲ್ಲಿ ಏನು ಗೊತ್ತಾ ಸರ್, ಎಲ್ಲ ಆರ್ಗನ್ಸು ನಾರ್ಮಲ್ ಆಗಿದೆ ಅಂದರೆ ಇನ್ನೇನು ಬೇಕು ಸರ್. ಕಂಪ್ಲೀಟ್ ಮಾಸ್ಟರ್ ಚೆಕಪ್ ಮಾಡಿದಾಗ ಎಲ್ಲ ಆರ್ಗನ್ಸು ಚೆನ್ನಾಗಿರುತ್ತೆ ಸರ್. ವಾರಕ್ಕೆ ಒಂದೇ ಒಂದು ಸಲ ಕುಡಿದ್ರೆ ಸಾಕು.
ಯಾರೋ ಪಾಪ 7 ವರ್ಷದಲ್ಲಿ ಸ್ಕಿನ್ ಪ್ರಾಬ್ಲಮ್ ಬಂದಿರೋದು, ಈಗ ಸ್ವಲ್ಪ ಏಜ್ ಆಗಿದೆ, 52 ಏಜ್ ಆಗಿದೆ. ಸೋರಿಯಾಸಿಸ್ ದೈನಿಕ ಕಡ್ತಾ ಬಾಡಿ ಎಲ್ಲ ಎಲ್ಲೂ ಕ್ಲಿಯರ್ ಆಗಿಲ್ಲ. ನಾವು ಕೊಟ್ಟು ಜಸ್ಟ್ 1 ಮಂತಲ್ಲಿ ಕಂಪ್ಲೀಟು 99% ಕ್ಲಿಯರ್ ಆಗೋಗಿ ನಾವು ಆದರೂ 6 ತಿಂಗಳು ಹೇಳ್ತೀವಿ ಅದನ್ನು ತೊಗೊಳ್ಳಿ ಅಂತ ಹೇಳಿ. ಅದನ್ನು ಈ ಥರ ಎಲ್ಲ ಸರ್ ಎಲ್ಲ ಫಾಸ್ಟಾಗಿ ರಿಸಲ್ಟ್ ಇದೆ. ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿಗೆ ಕಾಂಪ್ರೂವ್ ಮಾಡಲ್ಲ ಸರ್. ಗೋಲ್ಡ್ ಇಸ್ ಗೋಲ್ಡ್, ಕಾಪರ್ ಇಸ್ ಕಾಪರ್ ಸರ್. ನಾನು ಅದಕ್ಕೆ ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಹಳ್ಳಿಗಳಿಗೂ ಯಾರು ಒಬ್ಬರಿಗೆ ಫ್ರಾಂಚೈಸಿಗಳ ಥರ ಕೊಡೋಣ ಅಂತ ಹೇಳಿದ್ವಿ. ಬರೀ 20,000 ರೂಪಾಯಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಸಾಕು. ಅವ್ರೇನು ಮಾಡ್ಬೇಕಂದ್ರೆ ಅವ್ರು ಯಾವ ಥರ ಜನಗಳನ್ನೆಲ್ಲ ಒಂದು 100 ಜನ ಸೇರಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಎಲ್ಲರಿಗೂ ಸ್ಯಾಂಪಲ್ ಕೊಟ್ಟು, ಏನೇ ಮನೆಗೆ ಒಂದೊಂದು ಕಾಯಿಲೆ ಅನ್ನೋದು ಇದ್ದೇ ಇರ್ತದಲ್ಲ ಸರ್, ಅವಾಗ ಎಲ್ಲರಿಗೂ ಸ್ಯಾಂಪಲ್ಗಳನ್ನ ಕೊಟ್ಟು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಏನು ಕೊಡಬೇಕಂತೇಳಿ ಕನ್ಸಲ್ಟ್ ಮಾಡಿಕೊಂಡು ಸ್ಯಾಂಪಲ್ ಕೊಟ್ಟು ಅವ್ರಿಗೆ ಇಷ್ಟ ಆದರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಂತ ಬಿಟ್ಬಿಡ್ತೀವಿ ಸರ್. ಅದನ್ನು ಅವಾಗ ಏನಾಗುತ್ತೆ ಅಂದರೆ ಯಾರು ಒಂದು ಹಳ್ಳಿಲೇ ಒಬ್ಬೊಬ್ಬರು ಕ್ರಿಯೇಟ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಾವು ಕ್ರಿಯೇಟ್ ಮಾಡವ ಅಂತ ಹೇಳ್ತೀವಿ ಸರ್. ಅಷ್ಟೇ 20,000 ರೂಪಾಯಿ. ಇನ್ ಕೇಸ್ ಒಂದು ತಿಂಗಳಾದ್ರೂ 20,000 ರೂಪಾಯಿ ಅವ್ರಿಗೆ ಏನೂ ಮೂವ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದಾಗ ನಾವು ವಾಪಸ್ಸು ಕೂಡ ತಗೋತೀವಿ ಅದನ್ನು. ಸೊ ಅವ್ರಿಗೆ ಏನು ಲಾಸ್ ಅಂತೂ ಈಗ ಹೌದು ಸರ್. ನಮಗೆ ಬರ್ತಾರೆ ಅಂತ ಫ್ರಾಂಚೈಸಿ ಯಾವ ಥರ ಅಂತ ಹೇಳಿದ್ರೆ 20 ಲಕ್ಷ ಹಾಕ್ತೀವಿ, 30 ಲಕ್ಷ ಹಾಕ್ತೀವಿ. ಯಾರೋ ನೆನ್ನೆ ಬಂದರೆ 2.5 ಕೋಟಿ ಹಾಕ್ತೀವಿ, ನಮಗೆ ಈ ಜಿಲ್ಲೆ ಕೊಟ್ಬಿಡಿ ಅಂತ ಸರ್. ಅಷ್ಟು ದುಡ್ಡನ್ನ ನಾವು ತೊಗೊಂಡ್ಮೇಲೆ ನಮಗೆ ತಲೆನೋವು ಜಾಸ್ತಿ ಕೊಡ್ತಾರೆ ಸರ್. ಅಷ್ಟೇ ಯಾರು ಬರಬೇಕು. ಈಗ ಇವ್ರು ಹಾಕಿದ್ದು ನಮ್ಮ ಈ ಮೇಡಮ್ ಇದ್ದಾರಲ್ಲ, ಇವ್ರು ಹಾಕಿದ್ದು ಬರೀ 20,000 ಅಷ್ಟೇ ಆಯಿತಾ. ತಿಂಗಳಿಗೆ 50 ಲಕ್ಷ ಸೇಲ್ಸ್ ಮಾಡ್ತಾರೆ ಸರ್. 25,000ಕ್ಕೆ ತೊಗೊಂಡಿದ್ದು ಶುರು ಮಾಡಿದ್ದು 20,000ಕ್ಕೆ ಅಷ್ಟೇ. ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆನ ಲೈಫಲ್ಲಿ ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಎಂಟೈರ್ ಲೈಫ್ ಕೆಲಸ ಮಾಡಿದ್ರು ಅಷ್ಟು ದುಡ್ಡು ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಸರ್ ಆಗುತ್ತೆ ಸರ್. ಹೇಗಾಗುತ್ತೆ ಸರ್? ಹೇಗಾಗುತ್ತೆ ಅಂದರೆ ರಿಸಲ್ಟ್ ಇದೆಯಲ್ಲ ಸರ್. ಈಗ ಯಾರಿಗೆ ಕೊಟ್ಟರೆ ರಿಸಲ್ಟ್ ಇದೆಯಲ್ಲ ಸರ್. ಇಲ್ಲ ಅಂದರೆ ಯಾಕೆ ಸರ್ ಇಷ್ಟೊಂದು ಪೇಷಂಟ್ಗಳೆಲ್ಲ ಬರ್ತಾರೆ ನಮ್ಮ ಆಫೀಸ್ಗೆ ಹುಡಿಕೊಂಡು ಅಷ್ಟೇ. ಎಕ್ಸೆಸಿವ್ ವಾಕ್ ಮಾಡೋದ್ರಿಂದ, ಇಲ್ಲಾಂದರೆ ಸ್ಟಿಫ್ನೆಸ್, ಮೇನ್ ನರ್ವ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ದರೆ ಇಟ್ ವಿಲ್ ಬಿ ಕ್ಯೂರ್ಡ್ ವಿತ್ ಅವರ್ ಆರ್ಥೋಕೇರ್ ಪೌಡರ್ ಮತ್ತು ಟ್ಯಾಬ್ಲೆಟಿಂದ. ನಾನು ಹೇಳಿದ್ನಲ್ಲ, ಒಂದು ಪೌಡರ್ ಫುಲ್ ಸ್ಪೂನ್ 30 ml 40 ml ವಾಟರಲ್ಲಿ ಮಿಕ್ಸ್ ಮಾಡಿ ಮಾರ್ನಿಂಗ್ ಮತ್ತು ನೈಟ್ ಆಫ್ಟರ್ ಫುಡ್ ಯೂಸ್ ಮಾಡಿ. ಟ್ಯಾಬ್ಲೆಟ್ ಒನ್ ಈಚ್ ಟ್ಯಾಬ್ಲೆಟ್ ಮಾರ್ನಿಂಗ್ ಮತ್ತು ನೈಟ್ ಆಫ್ಟರ್ ಫುಡ್ ಯೂಸ್ ಮಾಡಿ. ದಿಸ್ ಇಸ್ ರೆಗ್ಯುಲರ್. ನಮಸ್ತೆ, ನನ್ನ ಹೆಸರು ಶ್ರೀವಿದ್ಯಾ ಅಂತ. ನಾನು ಇಲ್ಲೇ ಮೈಸೂರಲ್ಲಿರೋದು. ನಾನಿಲ್ಲಿ ಹೆಲ್ತ್ ಅಡ್ವೈಸರ್ ಆಗಿ ಜಾಯ್ನ್ ಆಗಿರೋದು. ನಾನು ಸ್ಟಾರ್ಟಿಂಗ್ ಈ January 24th ನಾನು ಜಾಯ್ನ್ ಆಗಿದ್ದೆ ಇಲ್ಲಿ. ಆಲ್ಮೋಸ್ಟ್ ಇನ್ನೇನು ಈ ಜನವರಿ ಬಂದರೆ 1 ಇಯರ್ ಆಗುತ್ತೆ ನನಗೆ. ಸೊ ಸ್ಟಾರ್ಟಿಂಗ್ ನಾನು ಎಲ್ಲರಾಗೆ ಮನೇಲೇ ಇದ್ದಿದ್ದು, ನಾನೇನು ಮಾಡ್ತಾ ಇರಲಿಲ್ಲ. ಬಟ್ ಬೇರೆ ಕಡೆ ಇನ್ನೊಂದು ಜಾಬಲ್ಲಿ ಇದ್ದೆ. ನಾನು ಟೆಲಿಕಾಲರಾಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ನೆಕ್ಸ್ಟು ಇದರಲ್ಲಿ ಹಾಗೆ ನೋಡ್ತಾ ಇನ್ಸ್ಟಾದಲ್ಲಿ ನಾನು ಸುಮ್ಮನೆ ಹಾಗೆ ಹುಡುಕ್ಬೇಕಾದ್ರೆ ಇದೊಂದು ಸಿಕ್ತು, ಆಯುರ್ಬ್ರಹ್ಮ ವೆಲ್ನೆಸ್ ಅನ್ನೋದು. ಸೊ ಆವಾಗ ಸುಮ್ಮನೆ ಅದರಲ್ಲಿ ನನಗೆ ಸ್ವಲ್ಪ ಅಷ್ಟು ಅರ್ನಿಂಗ್ಸ್ ಅಷ್ಟು ಚೆನ್ನಾಗಿರಲಿಲ್ಲ ನನಗೆ, ಬೇರೆ ಕಂಪ್ನಿಲಿ ಮಾಡ್ತಾಯಿದ್ದಿದ್ದು. ಸೊ ಆಮೇಲೆ ಇನ್ನೊಂದು ಸಲ ಸರ್ ಮೂಲಕ ಮಾತಾಡಿ ಇನ್ನೊಬ್ಬರು ಸಂದೀಪ್ ಸರ್ ಮೂಲಕ ನಾನು ಇಲ್ಲಿಗೆ ಜಾಯ್ನ್ ಆಗಿದ್ದು, ಅವ್ರ ಮೂಲಕನೇ. ಸೊ ಆಮೇಲೆ ಸ್ಟಾರ್ಟಿಂಗು ನನಗೆ ಒಂದು ಟ್ರೈನಿಂಗ್ ಕೊಟ್ಟರು. ಇದರಲ್ಲಿ ನಾಗೇಶ್ ಸರು, ಶೀಲಾ ಮೇಡಮ್ ಮತ್ತು ಸಂದೀಪ್ ಸರ್ 3 ಜನದ್ದು ನಾನು ಹೆಲ್ಪ್ ತೊಗೊಂಡು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಇದು ಮನೇಲೇ ವರ್ಕ್ ಫ್ರಮ್ ಹೋಮ್ ಥರನೇ, ವರ್ಕ್ ಫ್ರಮ್ ಹೋಮೇ ಇದೂ. ಅಂದರೆ ನಾವು ಆಚೆ ಎಲ್ಲೂ ಹೋಗಂಗಿಲ್ಲ. ನಮ್ಮ ಮನೇಲಿ ಏನಿದೆ ನಮ್ಮ ಕೆಲಸ ಮುಗಿಸ್ಕೊಂಡು, ನಮ್ಮ ಕೆಲಸ ಏನಿದೆ ಅದು ನೋಡಿಕೊಂಡು ನಮ್ಮ ಟೈಮಲ್ಲೇ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಪ್ರಾಬ್ಲಮ್ ಏನಾಗಲ್ಲ. ಬಟ್ ಟೈಮ್ ಕೊಡಬೇಕು ಮೇಯ್ನಾಗೆ ಇದಕ್ಕೆ. ಮತ್ತು ಇದು ಸ್ಟಾರ್ಟಿಂಗು ನನಗೆ ಫಸ್ಟ್ ಮಂತು ಸೆಕೆಂಡ್ ಮಂತು ನಾವು ಅಂದ್ಕೊಂಡಷ್ಟಾಗಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ ನಮಗೆ ಇಲ್ಲಿ. ಬಟ್ ಹೋಗ್ತಾ ನಾನೇನು ಮುಂಚೆ ಬೇರೆ ಕಡೆ ಮಾಡ್ತಾಯಿದ್ದೆ ಅದ್ರ ಡಬ್ಬಲಾಗಿ ನನಗೆ ಇಲ್ಲಿ ಸಿಕ್ತು. ನಂಗೆ ಸ್ಟಾರ್ಟಿಂಗ್ ಫಸ್ಟ್ ಮಂತಲ್ಲಿ ಒಂದು 5,000 ಸಿಕ್ತು. ಬಟ್ ಆಮೇಲೆ ನಾನೀಗ ಇಲ್ಲಿ 30,000ವರೆಗೂ ನಾನು ಸ್ಯಾಲ್ರಿ ತೊಗೋತಾ ಇದ್ದೀನಿ. ಸೊ ಮುಂದೆನೂ ಜಾಸ್ತಿ ತೊಗೋತೀನಿ. ನಾನು ಇದರಲ್ಲಿ ಅಟ್ಲೀಸ್ಟ್ ಒಂದು 50,000 ತೊಗೋಬೇಕು ಅಂತ ನಾನು ಏಮ್ ಇರೋದು. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಬಟ್ ಮನೇಲಿ ಮಾಡ್ಬೋದು, ಸುಮ್ಮನೆ ಮೊಬೈಲ್ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ. ಸೊ ಇದನ್ನೊಂದು ಸ್ವಲ್ಪ ನಾವು ಸ್ಟಾರ್ಟಿಂಗ್ ಒಂದು 15 ಡೇಸ್ ಇದನ್ನು ಟ್ರೈನ್ ಅಪ್ ಮಾಡಿದ್ರೆ, ನಾವು ಚೆನ್ನಾಗಿ ಇದ್ರದ್ದು ಮಾಹಿತಿ ತೊಗೊಂಡ್ಬಿಟ್ರೆ 100% ನಾವು ಇದರಲ್ಲಿ ಒಂದು 30-40ವರೆಗೂ ತೊಗೋಬೋದು ಮನೇಲೇ, ಯಾವುದೇ ಥರ ಭಯ ಇಲ್ಲದೆ, ಯಾವುದೇ ಥರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ. ಸೊ ನಮ್ಮ ಕೆಲಸನ ನಾವು ಮಾಡಿಕೊಂಡು, ಮನೆ ಕೆಲಸನೂ ಮಾಡಿಕೊಂಡು ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದರಲ್ಲಿ ಮೇಯ್ನಾಗಿ ಏನಂದರೆ, ನಾವು ಏನು ತಿಳ್ಕೊಬೇಕು ಅಂದರೆ ಪ್ರಾಡಕ್ಟ್ ಇನ್ಫಾರ್ಮೇಷನ್ ತೊಗೋಬೇಕು. ಕರೆಕ್ಟಾಗಿ ನಾವು ಏನು ತೊಗೋತೀವಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಮಧ್ಯ ಕಸ್ಟಮರ್ಸ್ಗೂ ಡಾಕ್ಟ್ರಿಗೂ ಮಧ್ಯ ನಾವಿರ್ತೀವಿ. ಸೊ ಆ ಕಸ್ಟಮರ್ಗೆ ಯಾವ ಪಾಯಿಂಟ್ ಹೇಳಬೇಕೋ ಅದನ್ನು ನಾವು ಕರೆಕ್ಟಾಗಿ ಅವ್ರ ಹಿಸ್ಟ್ರಿ ತೊಗೊಂಡು ನಾವು ಡಾಕ್ಟ್ರಿಗೆ ಇದನ್ನು ಹೇಳಿ ಅವ್ರ ಹಿಸ್ಟ್ರಿನ ಕನ್ವಿನ್ಸ್ ಮಾಡಿ, ಅಂದರೆ ಡಾಕ್ಟ್ರಿಗೆ ರಿಪೋರ್ಟ್ ಮಾಡಿ ನಾವು ಇದನ್ನು ಕಸ್ಟಮರ್ಗೆ ಹೇಳ್ತಾ ಹೋಗ್ಬೋದು. ಬಟ್ ನಮಗೆ ಕರೆಕ್ಟಾಗಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಗೊತ್ತಾದರೆ ನಾವು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ಬೋದು. ಇದರಲ್ಲಿ ಮೇಯ್ನಾಗಿ ಇದರಲ್ಲಿ ಏನಂತ ಅಂದರೆ
ಪ್ರಾಡಕ್ಟ್ ರಿಸಲ್ಟು ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನಾವು ಜಾಸ್ತಿ ಏನು ಕನ್ವಿನ್ಸ್ ಮಾಡೋಂಗಿಲ್ಲ. ಬೇರೆ ಕಂಪ್ನಿಗಳಲ್ಲಿ ಹಂಗಿದೆ ಹಿಂಗಿದೆ ಅಂತ ನಾವು ಹೇಳೋದಕ್ಕಿಂತ ಇದರಲ್ಲಿ ಆಲ್ರೆಡಿ ರಿಸಲ್ಟ್ ಇದೆ, ಪ್ರಾಡಕ್ಟ್ ಆಲ್ರೆಡಿ. ಬಟ್ ಅದನ್ನು ನಾವು ಕಸ್ಟಮರ್ಗೆ ರೀಚ್ ಮಾಡಬೇಕಷ್ಟೇ ಇದರಲ್ಲಿ ಮೇಯ್ನಾಗಿ ಉದ್ದೇಶ. ಸೊ ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಹೆಂಗಿದೆ ಇದು ನಿಮಗೆ ಅಂತ. ಒಂದು ಸಲ ನೀವು ಶುರು ಮಾಡಿದ್ರೆ ಅಯ್ಯೋ ಅಂದ್ಕೊಳ್ಳೋದು ಬಿಟ್ಟು ಮನೇಲಿ ಕೂತ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡಿಕೊಂಡು ಇನ್ಸ್ಟಾ ನೋಡಿಕೊಂಡು ಫಸ್ಟ್ ನಾನು ಅದನ್ನೇ ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೆ ಹೇಳ್ತಾ ಇರೋದು, ಯೂಸ್ ಮಾಡಿ. ಅಂದರೆ ಫಸ್ಟು ಇದರಲ್ಲಿ ಒಂದು ಏನಂದರೆ ಸ್ಟಮಕ್ ಕೇರ್ ಅಂತ ಒಂದು ಕಷಾಯ ಬರುತ್ತೆ, ಅದೊಂದು ಸಲ ನಾವು ಯೂಸ್ ಮಾಡಿ ಅದ್ರ ರಿಸಲ್ಟ್ ಹೇಗಿದೆ ಅಂತ ಗೊತ್ತಾದರೆ ನಾವು ಬೇರೆಯವ್ರಿಗೆ ಹೇಳೋದು ನಮ್ಗೆ ಈಸಿ ಆಗುತ್ತೆ ಆವಾಗ. ಸೊ ಯೂಸ್ ಮಾಡಿ. ಆಮೇಲೆ ಮೇಯ್ನಾಗಿ ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಮಿಕ್ಸಿಂಗ್ ಇಲ್ಲ, ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಮೇಯ್ನಾಗಿ ಆಯುಷ್ ಇಲಾಖೆಯಿಂದನೇ ಸರ್ಟಿಫೈಡ್ ಆಗಿರೋದು. ಸೊ ಎಲ್ಲ ನಮಗೆ ಇದ್ರದ್ದು ಏನಿದೆ ನಮಗೆ ಫುಲ್ ಸೇಫ್ಟಿ ಇದೆ. ಇದು ಅಪ್ಪ ಇದು ಆ ಪ್ರಾಡಕ್ಟ್ ಇದು ಮಾಡ್ತಾಯಿದ್ದೀವಿ ನಾವು, ಹೆಚ್ಚು ಕಮ್ಮಿ ಆಗೋಗುತ್ತೆ, ಬೇರೆಯವ್ರಿಗೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ ಯಾವುದೇ ಥರ ಭಯ ಬೇಡ ಇದರಲ್ಲಿ. ಯಾಕಂದರೆ ಇದು ಆಯುಷ್ ಇಲಾಖೆಯಿಂದನೇ ಸರ್ಟಿಫೈಡ್ ಆಗಿರೋದು. ಸೊ ಧೈರ್ಯವಾಗಿ ನಾವು ಮಾಡ್ಬೋದು, ಮನೇಲಿ ಕೂತ್ಕೊಂಡು ಆರಾಮಾಗಿ ಒಂದು 30,000 to 40,000ವರೆಗೂ ತೊಗೋಬೋದು ಇದರಲ್ಲಿ. ನಾನು ಶೀಲಾ ಅಂತ ಸರ್, ಇಲ್ಲೇ ಮೈಸೂರು ಬೋಗದಿನಲ್ಲಿ ಇರುವಂಥದ್ದು. ನಾನು ಪ್ರೊಫೆಷನಲಿ ಟೀಚರು, ಜೊತೆಗೆ ಸ್ವಲ್ಪ ಬಿಸ್ನೆಸ್ ಇದೆ ನಂದು. ಸೊ ಅದೆಲ್ಲ ನೋಡ್ಕೊಳ್ಳೋ ಇದರಲ್ಲಿ ನನಗೆ ಊಟ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಾನು ಒಂಥರ ಹೊಟ್ಟೆ ಉಬ್ಬರ ಬರೋವಂಥದ್ದು, ಹುಳಿ ತೇಗು ಬರೋವಂಥದ್ದು ಆ ಥರ ಆಗ್ತಾಯಿತ್ತು ನನಗೆ. ಸೊ ಇವರು ಸ್ವಲ್ಪ ಸಜೆಸ್ಟ್ ಮಾಡಿದ್ಮೇಲೆ ಗಟ್ಸ್ ಕೇರ್ ಲಿಕ್ವಿಡ್ ಅಂತ ಅದನ್ನು ವೀಕ್ಲಿ 2 days ತೊಗೊಳ್ತಾ ಇದ್ದೀನಿ. ಈಗ 3 months ಆಯಿತು ತೊಗೊಳಕ್ಕಿಡ್ದು. ಅಲ್ಲಿ ತೊಗೊಳಕ್ಕಿಡ್ದು 3 months ಆದಾಗಲಿಂದ ನನಗೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಸರ್. ನನ್ನ ವರ್ಕಲ್ಲಿ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ಬೋದು, ಆ ರೀತಿ ಬಾಡಿ ಎಲ್ಲ ಫ್ರೀ ಆಗಿದೆ ಸರ್, ಚೆನ್ನಾಗಿದೆ ಸರ್. ನನ್ನ ಹೆಸರು ಮುನಿಕೃಷ್ಣಪ್ಪ ಅಂತೇಳಿ. ನಾವು ಸೆರಿಕಲ್ಚರಲ್ಲಿ ಕೆಲಸ ಮಾಡ್ತೀವಿ, ಅಂದರೆ ಆಫೀಸರಾಗಿ ಕೆಲಸ ಮಾಡ್ತೀವಿ, ಗೌರ್ಮೆಂಟ್ ಜಾಬ್. ಸೊ ನಮಗೆ ಒಂದು ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಆಮೇಲೆ ಒಂದು ಸಲ ಯೂಟ್ಯೂಬಲ್ಲಿ ನೋಡಿ ರಿವ್ಯೂಸ್ ಎಲ್ಲ ನೋಡಿದ್ವಿ. ಆಮೇಲೆ ಬಂದು ಅಪ್ರೋಚ್ ಮಾಡಿ ತಗೊಂಡೆ. ಒಂದು 3 ತಿಂಗಳವರೆಗೆ ತೊಗೊಂಡೆ. ಆಮೇಲೆ ಕಂಟ್ರೋಲ್ ಬಂತು. ಸೊ ಅದಕ್ಕೆ ಆಗಾಗ ಮೆಡಿಸಿನ್ ತೊಗೊಂಡೋಗೋದಕ್ಕೆ ಬರ್ತಾ ಇರ್ತೇನೆ ಇಲ್ಲಿ. ಹೇಗಿದೆ ಈಗ? ಈಗ ನಾರ್ಮಲ್ ಆಗಿದೆ. ಏನಾದರೂ ಫುಡ್ಡಲ್ಲಿ ವೇರಿಯೇಷನ್ ಆದಾಗ ಇದಾಗುತ್ತೆ, ಆವಾಗ ಸ್ವಲ್ಪ ಸಿರಪ್ ತೊಗೊಂಡ್ರೆ ಸರಿ ಹೋಗುತ್ತೆ. ಅಂದರೆ ಏನೇನು ಇದು ನೀವು ಒಟ್ಟು ಈಗ ಇಂಗ್ಲೀಷ್ ಮೆಡಿಸಿನಲ್ಲಿ ಈಗ ಯಾವುದೋ ಒಂದು ಕಾಯಿಲೆ ಬಂದರೆ ಅದಕ್ಕೆ ಔಷಧಿ ಕೊಡ್ತಾರಲ್ಲ, ಅದೇ ಥರ ನೀವು ಕಾಯಿಲೆಗಳಿಗೆ ಔಷಧಿ ಕೊಡೋದಾ? ಸರ್ ಇಲ್ಲ ಸರ್, ಒಂದು ನಾವು ಯಾವ ಥರ ತಯಾರು ಮಾಡೋಣ ಅಂತ ಹೇಳಿದೆ ಅಂದರೆ ಸರ್, ನಾನೀಗ ಆರೋಗ್ಯವಾಗಿದ್ದೀನಿ, ನೆಕ್ಸ್ಟು ಕೂಡ ಆರೋಗ್ಯವಾಗಿರಬೇಕು, ಈ ಥರ ಒಂದು ವೆಲ್ನೆಸ್ ಪ್ರಾಡಕ್ಟ್ನ ಮಾಡ್ತಿದ್ದು. ಬಟ್ ಇವೆಲ್ಲ ಯಾವ ಥರ ವರ್ಕ್ ಆಗ್ತಿದೆ ಅಂದರೆ ಇಲ್ನೆಸ್ ಆಗಿ ವರ್ಕ್ ಆಗ್ತಿದೆ. ಕಾಯಿಲೆ ಇರೋರು ಕೂಡ ಗುಣ ಆಗೋವಂಥದ್ದು ತುಂಬ ಜಾಸ್ತಿ ಆಗಿದೆ ಸರ್. ಅದಕ್ಕೆ ಏನಾಗ್ತಾರೆ ಅಂದರೆ ಒಬ್ಬರಿಂದ ಬಾಯಿ ಪ್ರಚಾರದಿಂದ ಬಂದು ತೊಗೊಂಡೋಗ್ತಾ ಇರ್ತಾರೆ. ಮತ್ತು ಇನ್ನೊಂದು 10 ಜನ ನೋಡಿ ಸರ್, 9 ಜನ ಒಬೆಸಿಟಿನೇ, ಅದು ಸ್ಥೂಲಕಾಯ, ಬೊಜ್ಜು. ಹೌದು, ಈ ಥರ ಇರ್ತಾರೆ. ಅದಕ್ಕೆ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ, ನಾವು ಯಾಕೆ ಫಾಸ್ಟಾಗಿ ಜನಗಳಿಗೆ ರೀಚ್ ಮಾಡಬಾರ್ದು ಆ ಥರ ಹೇಳ್ಬಿಟ್ಟು ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ, ಅಲ್ಲ ರಿಸಲ್ಟ್ ಇದೆಲ್ಲ ಫ್ರೀ ಕೊಟ್ಟು ನೋಡೋಣ. ಮತ್ತು ಎಷ್ಟೋ ಜನ ಪೊಲಿಟಿಷಿಯನ್ ಯೂಸ್ ಮಾಡಿದ್ದಾರೆ, ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಒಬ್ಬರು ಡೆಪ್ಟಿ ಕಮಿಷನರು ಯೂಸ್ ಮಾಡಿದ್ದಾರೆ ಸರ್, ನಿಮ್ಮ ಲಾಸ್ಟ್ ವೀಡಿಯೋಯಿಂದ ಬಂದು ಡಿ ಸಿ ಅವರು ನನಗೆ ಫೋನ್ ಮಾಡಿದ್ರು, ಇದು ಬರತ್ತಾ ಅಂದರು. ಎಸ್ ಅಂತ. ಇದು ಡೆಪ್ಟಿ ಕಮಿಷನರ್ ಮಾತಾಡ್ತಾ ಇರೋದು, ನಿಮ್ಮದು ಸ್ಟಮಕ್ ಕೇರು ಮತ್ತು ಪೈಲ್ಸ್ ಕೇರು ನಿಮ್ದಾ ಅಂತ ಹೇಳಿದ್ರು. ನನಗೆ ಬೇರೆ ಭಯ ಆಗೋಯ್ತು, ಏನಾಗೋಯ್ತು ಏನೋ, ಡಿ ಸಿ ಬೇರೆ ಫೋನ್ ಮಾಡ್ತಾರೆ, ಇದೆಲ್ಲ ಭಯ ಆದಮೇಲೆ ಅಲ್ಲಿ ಹೇಳಿ ಸರ್ ಅಂದರೆ ವಾಟ್ ಎ ಪ್ರಾಡಕ್ಟ್ ಮ್ಯಾನ್, ವಾಟ್ ಎ ಪ್ರಾಡಕ್ಟು. ನನಗೆ ಒಂದು 2 ವರ್ಷದಿಂದ ಪೈಲ್ಸ್ ಎಲ್ಲೂ ವಾಸಿ ಆಗ್ತಿರ್ಲಿಲ್ಲ. ಆ್ಯಂಬುಲೆನ್ಸ್ ಎಲ್ಲ ಕರ್ಕೊಂಡು ಅಪೋಲೋ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಎಲ್ಲೂ ಆಗದಿರೋದು. ಜಸ್ಟ್ 2 ದಿನಕ್ಕೆ ನನಗೆ ಆಲ್ಮೋಸ್ಟ್ ಅಲ್ಲಿ 80% ಕಡಿಮೆ ಆಗಿದೆಯಲ್ಲೋ, ಏನೋ ಈ ಥರ ಮಾಡಿದೆ ಅಂತೇಳಿ. ನೀನು ಎಲ್ಲಿದೆ ಅಂದರು? ಮಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿರೋದು, ನೀವು ಮೈಸೂರಿಗೆ ಯಾವಾಗ ಬರ್ತೀಯ ಅಂದರು. ಅವ್ರು ಬಂದು ಮೈಸೂರಿಗೆ ನನಗೊಂದು ತಿಂಡಿ ಕೊಡಿಸ್ಬಿಟ್ಟು ಒಂದು ಹೋಟ್ಲಲ್ಲಿ ಒಂದು ಫೋಟೋ ತೊಗೊಂಡು ಹೋದರು ಸರ್. ಅವರು ಎಷ್ಟು ಖುಷಿಯಾಗಿ, ಈಗಲೂ ಅಷ್ಟೇ ಡೈಲಿ ನನಗೆ ಮೆಸೇಜ್ಗಳು ಮಾಡ್ತಾಯಿರ್ತಾರೆ, ಈ ಥರ ಮಾಡ್ತಿರ್ತಾರೆ. ಹಾಗೇ ತುಂಬ ಜನ ಫಿಲಮ್ ಆ್ಯಕ್ಟರ್ಸು ನನಗೆ ಪರಿಚಯ ಆಗಿದ್ದಾರೆ ಸರ್. ಎಷ್ಟೋ ಜನ ತೊಗೋತಿರ್ತಾರೆ. ಆರ್ಮೆಹಾ ಅಂತ ಒಂದು ಪ್ರಾಡಕ್ಟ್ ಇದೆ, ಒಂದು ಪೌಡ್ರ್ ಮಾಡಿದ್ದೀವಿ, ಇನ್ನೊಂದು ಲಿಕ್ವಿಡ್ ಮಾಡಿದ್ದೀವಿ. ಇದೇನು ಮಾಡುತ್ತೆ ಅಂದರೆ ಶುಗರ್ ಪೇಷಂಟ್ ಅವ್ರಿಗೆ ಎಂಟೈರ್ ಆರ್ಗನ್ಸ್ ಎಲ್ಲ ವೀಕಾಗಿ ಬರ್ತಾ ಇರ್ತದೆ. ಅದನ್ನು ಯಾವಾಗ ವೀಕ್ ಆಗುತ್ತೆ ಆವಾಗ ಏನಾಗ್ತಾರೆ ಅಂದರೆ ಅವರು ಕುಗ್ಗೋಗ್ತಾರೆ, ಮೈ ಒಂಥರ ಜಿಡ್ಡು ಅನಿಸುತ್ತೆ, ಏನೋ ಒಂಥರ ಫೀಲ್ ಇಲ್ಲ ಅನಿಸುತ್ತೆ, ಏನೋ ಒಂಥರ ಕಳ್ಕೊಂಡಿರೋ ಥರ ಆಗುತ್ತೆ. ಇದಕ್ಕೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ಡ್ಯಾಮೇಜಸ್ ಸೆಲ್ಸ್ ಇರುತ್ತಲ್ಲ ಅದನ್ನು ಮತ್ತೆ ಆ್ಯಕ್ಟಿವ್ ಮಾಡೋವಂಥ ಆಯುರ್ವೇದದಲ್ಲಿ ಹರ್ಬ್ಸ್ ಇದೆ. ಅದನ್ನೆಲ್ಲ ನಾವು ಹಾಕಿ ಅವ್ರಿಗೆ ಆರ್ಗನ್ಸ್ ಎಲ್ಲ ಮತ್ತೆ ರೀಗ್ರೋತ್ ಆಗಿ ಮಾಡ್ತೀವಿ. ಮತ್ತು ಇನ್ನೊಂದು ಇದು ಲಿಕ್ವಿಡ್ ಇರುತ್ತೆ, ಕುಡಿಲಿಕ್ಕೆ ತುಂಬ ಕಹಿ, ಮತ್ತು ಒಂದು 2 ರಿಂದ 3 ಸಲ ಲೂಸ್ ಮೋಷನ್ ಆಗುತ್ತೆ. ಬಾಡಿಲಿರೋಂತಹ ವೇಸ್ಟ್ನೆಲ್ಲ ಕ್ಲೀನ್
ಕ್ಲೀನ್ ಮಾಡುತ್ತೆ, ಮತ್ತು ರಕ್ತದಲ್ಲಿರುವಂತಹ ಮತ್ತು ಯೂರಿನಲ್ಲಿರುವಂತಹ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಸರ್. ಅದನ್ನು ಕಡಿಮೆ ಮಾಡಿ ಒಂದು ಸಲ ಹೊಟ್ಟೆಯಿಂದ ಫ್ಲಶ್ ಆಗುತ್ತೆ ಸರ್. ಎಷ್ಟು ಆರಾಮಾಗಿ ಆಗ್ಬಿಡ್ತಾರೆ ಅಂದರೆ ಒಂದೇ ದಿನಕ್ಕೆ ನನಗೆ ರಿಯಲಿ ಶುಗರ್ ಇದೆಯಾ, ನನಗೆ ಈ ಥರ ಮಧುಮೇಹಿನ ನಾನು ಈ ಥರ ಫೀಲ್ ಆಗೋಗಿ ತುಂಬ ಇದೆ ಸರ್. ನೀವು ಇಲ್ಲೇ ನೋಡ್ಬೋದು. ಇದು ಮಧುಮೇಹದ್ದು ಮಧುಮೇಹದ್ದು ಪೌಡ್ರು, ಒಂದು ಲಿಕ್ವಿಡ್, ಒಂದು ಪೌಡ್ರ್ ಮತ್ತು ಒಂದು ಲಿಕ್ವಿಡ್ ಬೆಸ್ಟ್ ಅಂದರೆ ಬೆಸ್ಟ್ ಇದೆ ಸರ್. ಇದಕ್ಕೆ ಏನೋ ಇಂಗ್ಲೀಷ್ ಮೆಡಿಸಿನ್ ತಗೋತಿರ್ತಾರಲ್ಲ, ಅದು ತೊಗೋಬೇಕಾ ತೊಗೋಬಾರ್ದ ಸರ್? ಅದನ್ನು ತೊಗೋಬೇಕು ಸರ್. ಯಾಕಂದರೆ ಅದನ್ನು ಡ್ರಗ್ ಅಂತ ಕರಿತೀವಲ್ಲ ಸರ್, ಅದನ್ನು ಇಂಗ್ಲೀಷ್ ಮೆಡಿಸಿನ್ದು ಎಷ್ಟೋ ವರ್ಷದಿಂದ ಯೂಸ್ ಮಾಡಿರ್ತಾರೆ ಸರ್. ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಅದು ಬಾಡಿ ಬೇಕು ಅಂತ ಕೇಳ್ತಿರ್ತದೆ. ಅದನ್ನು ಸಡನ್ನಾಗೂ ನಿಲ್ಸಂಗಿಲ್ಲ, ಅದು ಎಮರ್ಜೆನ್ಸಿಗೆ ಬೇಕೇ ಬೇಕು. ಅದ್ರ ಜೊತೆ ಇದನ್ನು ತೊಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ಬಿಡೋದು ತೊಗೊಳ್ಳೋದು ಅದೆಲ್ಲ ನಿಮ್ಮ ಹಳೆ ಡಾಕ್ಟ್ರ್ ಇರ್ತಾರಲ್ಲ ಅವ್ರ ಕೈಯಲ್ಲಿ ಇರ್ತದೆ. ನೋಡಿ, ಇದು ಗ್ಯಾಸ್ಟ್ರಿಕ್ ಇರೋರಿಗೆ ಡೈಜೆಸ್ಟಿವ್ ಕ್ಯೂರ್ ಅಂತ ಹೇಳಿ, ಇದು ಅಷ್ಟೇ ಕಾಂಬಿನೇಷನಲ್ಲೇ ತೊಗೋಬೇಕು. ಇವೆರಡು ಕಾಂಬಿನೇಷನಲ್ಲೇ ತೊಗೋಬೇಕು. ಅದನ್ನು ಅದು ಸ್ಟಮಕ್ ಕೇರು ಮತ್ತು ಇದನ್ನು ಅಷ್ಟೇ. ನೆನ್ನೆ ಒಬ್ಬರು ಇಲ್ಲೇ ಬಂದಿದ್ದರು, ಫುಲ್ ಸುಸ್ತು ಆಯ್ತಲ್ಲ ಅಂತೇಳಿ ಇಲ್ಲೇ ಕುಡಿಸ್ದು ಅಷ್ಟೇ. ಹೆಂಗೆ ರಿಲೀಫ್ ಆಗೋಯ್ತು ಅಂದರೆ ಸರ್, 5 ನಿಮಿಷಕ್ಕೆ ಸಖತ್ ರಿಲೀಫ್ ಆಗೋಯ್ತು. ಅಷ್ಟು ಓಲ್ಡ್ ಗ್ಯಾಸ್ಟ್ರಿಕ್ ಏನಾರು ಇದ್ರೂ ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಈ ಕಾಂಬಿನೇಷನ್, ಇದು ವಾರಕ್ಕೆ ಒಂದು ಸಲ ಅಷ್ಟೇ, ಇದು ಡೈಲಿ 2 ಸಲ, ಇದೆರಡು ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಕ್ಲಿಯರ್ ಆಗೋಗುತ್ತೆ ಸರ್. ಈಗ ಉಸಿರಾಟ ತೊಂದರೆ, ಕೆಲವರು ಪಫ್ಸ್ ಎಲ್ಲ ಇದು ಮಾಡ್ಕೋತಿರ್ತಾರಲ್ಲ, ಅವ್ರಿಗೂ ಕೂಡ ಶ್ವಾಸ ಕೇರ್ ಅಂತ ಇದೆ, ಅದು ಕೂಡ 1 or 2 ಡೇಸಲ್ಲಿ ಬೆಸ್ಟ್ ರಿಲೀಫ್ ಆಗುತ್ತೆ. ಮತ್ತು ಮಂಡಿ ನೋವಿದೆ, ಮೇಯ್ನು ಮಂಡಿ ನೋವಿಗೆ ಸರ್. ಸಿಕ್ಕಾಬಟ್ಟೆ ಜನ ಮಂಡಿ ನೋವಿಗೆ ಬಳಲ್ತಿರ್ತಾರೆ. ಅವ್ರುಗಳಿಗೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ, ಮಂಡಿ ನೋವು ಏನಕ್ಕೆ ಬತ್ತು ಅಂತ ಹೇಳಿದ್ರೆ ವಾತ ದೋಷ ಅಂತ. ಆದರೆ ಈ ಸ್ಟಮಕ್ ಕೇರ್ ಜೊತೆಗೆ ಕಾಂಬಿನೇಷನಲ್ಲಿ ಇನ್ನೊಂದು ಆರ್ಥೋ ಕೇರ್ ಕ್ಯಾಪ್ಸುಲ್ ಅಂತ ಇದೆ ಮತ್ತು ಪೌಡ್ರ್ ಅಂತ ಇದೆ. ಅದನ್ನು ತೊಗೊಂಡ್ರೆ ಒಂದು 2 to 3 ಡೇಸಲ್ಲಿ ಅವ್ರಿಗೆ ಮಂಡಿ ನೋವೆಲ್ಲ ಕಡಿಮೆ ಮಾಡಿ, ಎಷ್ಟೋ ಜನ ತೊಡೆ ಮಡ್ಸ್ಕೊಂಡೆಲ್ಲ ಕೂತ್ಕೋತಾರೆ, ಎದಳ್ತಾರೆ, ಮೆಟ್ಲತ್ತಾರೆ, ಈ ಥರದ್ದೆಲ್ಲ ಅದರಲ್ಲಾಗುತ್ತೆ. ಇನ್ನೊಂದು ಪೈಲ್ಸ್ ಕೇರ್ ಅಂತ ಇದೆ. ಪೈಲ್ಸ್ಗೂ ಅಷ್ಟೇ ಸ್ಟಮಕ್ ಕೇರ್ ತೊಗೊಳ್ಳೇಬೇಕು. ಅದನ್ನು ತೊಗೊಂಡು ಆ ಕ್ಯಾಪ್ಸುಲ್ನ ತೊಗೊಂಡ್ರೆ ಅವ್ರಿಗೆ ಪೈಲ್ಸು ಕೂಡ 1 ಡೇಯಿಂದನೇ ರಿಲೀಫ್ ಆಗುತ್ತೆ. ಅಂದರೆ 1 ಡೇಗೇ ಎಲ್ಲ ವಾಸಿ ಆಗೋಲ್ಲ, 1 ಡೇ ಆರಾಮಾಗಿ ಇರ್ತಾರೆ. ಅವ್ರಿಗೇನು ನೋವು ಇರೋಲ್ಲ, ಉರಿ ಇರೋಲ್ಲ, ಆರಾಮ ಅನಿಸುತ್ತೆ. ಬಟ್ ಒಂದು 3 ರಿಂದ 6 ತಿಂಗಳು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ಕಾಲಕ್ರಮೇಣ ಹೋಗುತ್ತೆ. ಅದಾದಮೇಲೂ ಕೂಡ ನಿಮಗೆ ಮುಂದೆ ಬರಬಾರ್ದು ಅಂತ ಹೇಳಿದ್ರೆ ವಾರಕ್ಕೊಂದ್ಸಲ ಇದು ಮಾಡ್ಬೋದು. ಕೆಲವರಿಗೆ ಪಿತ್ತಕೋಶದಲ್ಲಿ ಕಲ್ಲಿರುತ್ತಲ್ಲ ಸರ್, ಅದಕ್ಕೂ ಕೂಡ ನಾವು ಮಾಡಿರೋವಂಥದ್ದು. ಸ್ಕಿನ್ಗೆ ಅಷ್ಟೇ, ಸ್ಕಿನ್ ಫೇರ್ ಆಗಲಿಕ್ಕೆ ಅಂತ ಕನಕ ತೈಲ ಅಂತ ಒಂದು ಇದೆ. ಅದನ್ನು ಮುಖ ಹಚ್ತಿದ್ರು ಕೂಡ ಮುಖ ಫೇರ್ ಬರೋವಂಥ ಚಾನ್ಸಸ್ ಇರುತ್ತೆ. ಫೇರ್ ಅಂತ ಹೇಳಿದ್ರೆ ಫುಲ್ ಬ್ಲ್ಯಾಕ್ ಇರೋರು ವೈಟ್ ಆಗಿಬಿಡಲ್ಲ, ಫಸ್ಟು ವೈಟ್ ಇರ್ತಾರೆ, ಆಮೇಲೆ ಬ್ಲ್ಯಾಕ್ ಆಗಿರ್ತಾರಲ್ಲ, ಅವ್ರಿಗೆ ಮತ್ತೆ ಹಳೆ ಸ್ಕಿನ್ನ ವಾಪಸ್ ತಂದುಕೊಡುವಂಥ ಕೆಲಸ ಮಾಡುತ್ತೆ. ಆದರೆ ಅದನ್ನು ಮೇಲ್ಗಡೆ ಹಚ್ಚೋದು, ಇದು ಇಂಟ್ಯಾಕ್ ಮಾಡೋದು, ಇದನ್ನು ಕೂಡ ಕುಡಿಬೇಕಾಗತ್ತೆ. ಈ ಥರ ಹಲವಾರು ಪ್ರಾಬ್ಲಮ್ಗೆ ಸರ್ ಏನೇ ಬಂದ್ರೂ ಅದಕ್ಕೆಲ್ಲದಕ್ಕೂ ಇದೆ. ಮತ್ತು ಇನ್ನೊಂದು ಸ್ಮೋಕಿಂಗ್ ಟೀ ಅಂತ ಇದೆ ಸರ್. ಕೆಲವರು ಸ್ಮೋಕ್ ಮಾಡ್ತಿರ್ತಾರೆ, ಆ ಸ್ಮೋಕಿಂಗ್ ಟೀ ಅಂತ ಇದೆ. ಆ ಸ್ಮೋಕ್ ಮಾಡ್ತಿರೋರು ಸ್ಮೋಕ್ ಬಿಡಬೇಕು ಅಂತ ಇರ್ತದೆ. ಅದಕ್ಕೂ ಕೂಡ ಒಂದೊಳ್ಳೆ ಪ್ರಾಡಕ್ಟ್ ಇದೆ ಸರ್. ಅದು ಸ್ಮೋಕ್ನ ತುಂಬ ಜನ ಬಿಟ್ಟಿದ್ದಾರೆ ಸರ್. ಬಿಡಲಿಕ್ಕೆ ಅಂತಲೇ ಮಾಡಿರೋವಂಥ ಟೀ ಇದು. ಜಸ್ಟ್ ಟೀ ಮಾಡ್ಕೊಂಡು ಕುಡಿದ್ರೆ ಅವರು ಡ್ರಿಂಕ್ಸ್ನ ಬಿಡೋವಂಥದ್ದು ಚಾನ್ಸಸ್ಸು 70 to 80% ಜನಗಳಿದೆ. 100 ಕೊಡ್ಬೋದು, ಆದರೆ ತೊಗೊಳ್ಳೋ ವಿಧಾನ ಇಲ್ವಲ್ಲ ಸರ್, ನಾವು ಹೇಳ್ದಂಗೆ ತೊಗೊಳ್ಳಲ್ಲ. ಅವರೇನು ಗೊತ್ತಾ, ಸರಿಯಾಗಿ ತಗೊಳ್ಳಲ್ಲ, ನಮ್ಮ ಮೇಲೆ ರೇಗ್ತಾರೆ. ಇನ್ನೊಂದು ಇವಾಗ ಹೊಸ್ದಾಗಿ ಸರ್ ಐ ಡ್ರಾಪ್ ಅಂತ ಬಂದಿರೋಂಥದ್ದು, ದಿ ಬೆಸ್ಟ್ ಅಂದರೆ ಬೆಸ್ಟು. ನಾನು ಹಾಕಿರೋದು ಪವರ್ ಅಲ್ಲ, ಸುಮ್ಮನೆ ನಿಮ್ಮ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹಾಕೊಂಡಿರೋದು ಸರ್ ಅಷ್ಟೇ. ಐ ಡ್ರಾಪು ಫಸ್ಟು ನಾನೇ ಯೂಸ್ ಮಾಡಿದ್ದು. ಹಾಕಿದಾಗ 1-2 ಸೆಕೆಂಡ್ ಟಕ್ ಅಂತ ಉರಿಯುತ್ತೆ ಅಷ್ಟೇ, ಒಂದು 2 ರಿಂದ 10 ಸೆಕೆಂಡು. ಆದರೆ ಒಂದು ಡೇಲಿ ಹೆಂಗಿರುತ್ತೆ ಅಂದರೆ ಸರ್, ಈಗ ನಾವು ನೋಡ್ತೀವಲ್ಲ ಗೊತ್ತಾ, HD ಕ್ವಾಲಿಟಿ ಥರ ಕಣ್ಣು ಅಷ್ಟು ಬ್ರೈಟ್ ಆಗುತ್ತೆ, ಕಣ್ಣೀರು ಬರೋದಿರುತ್ತೆ. ಮೇಯ್ನು ಮೈಗ್ರೇನ್ ಪ್ರಾಬ್ಲಮ್ ಇರ್ತದಲ್ಲ, ಮೈಗ್ರೇನ್ ಪ್ರಾಬ್ಲಮ್ರಿಗೆ ಡ್ರಾಪ್ ಆಗ್ತು ಅಂತ ಹೇಳಿದ್ರೆ ಮೈಗ್ರೇನ್ ಪಟ್ ಅಂತ 5 ನಿಮಿಷಕ್ಕೇ ರಿಲೀಫ್ ಆಗುವಂಥ ಇರ್ತದೆ. ಮತ್ತು ಐ ಸೈಟ್ಗಳು ಏನಾಗ್ತದೆ ಅಂತ ಹೇಳಿದ್ರೆ ಪಾಯಿಂಟ್ ಟು ಪಾಯಿಂಟ್ ಅವ್ರಿಗೆ ಕಡಿಮೆ ಆಗ್ತಿದೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇವು ಕಾಯಿಲೆಯನ್ನು ವಾಸಿ ಮಾಡುವಂತಹ ಮೆಡಿಸಿನ್ ಅಂತ ನೀವು ಅಂದ್ಕೋಬೇಡಿ. ಇವು ನಿಮ್ಮ ಆರೋಗ್ಯವನ್ನು ಸುಧಾರಿಸುವಂಥವು. ಅಂದರೆ ದೀಸ್ ಆಲ್ ಆರ್ ವೆಲ್ನೆಸ್ ಪ್ರಾಡಕ್ಟ್ಸ್. ಅಂದರೆ ಆರೋಗ್ಯ ಸುಧಾರಿಸುವಂಥವು. ವೆಲ್ನೆಸ್ ಅಂದರೆ ಆರೋಗ್ಯ ಸುಧಾರಿಸುವಂಥವು, ಕಾಯಿಲೆ ವಾಸಿ ಮಾಡುವಂಥವಲ್ಲ. ಈಗ ನಿಮ್ಗೆ ಏನಾರು ಕಾಯಿಲೆಗಳಿದ್ದರೆ ಇವನ್ನ ಸಪೋರ್ಟಿಂಗ್ ಮೆಡಿಸಿನ್ನು ಅಥವಾ ನಿಮ್ಮ ಆರೋಗ್ಯಕ್ಕೆ ಸಪ್ಲಿಮೆಂಟ್ರಿಯಾಗಿ ವರ್ಕ್ ಮಾಡೋಂಥ ಮೆಡಿಸಿನ್ ಅಂತ ತಗೊಳ್ಳಿ. ದಯವಿಟ್ಟು ಇವನ್ನ ಕಾಯಿಲೆ ವಾಸಿ ಮಾಡ್ತವೆ ಅಂತ ಹೇಳಿ 100% ಅದನ್ನು ಬಿಟ್ಟು ತೊಗೋಬಾರ್ದು ಅಂತ ಸರ್ ಹೇಳ್ತಾ ಇರೋಂಥದ್ದು. ಸೊ ಬನ್ನಿ ಸರ್, ನಿಮ್ಮ ಜೀವ ಜೊತೆ ಮಾತಾಡ್ಬೋದು, ಪೇಷಂಟ್ಸ್ ಇರ್ಬೋದು ಬಹುಶಃ. ಹಾಂ ಸರ್, ನೋಡಿ ಬನ್ನಿ.